ನೋಡ ಅದೆಷ್ಟು ನೋಡ್ತೀಯ ನೋಡ, ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕ ಬದುಕಿರುವ ನೋಡದ ಕೈ ಏನೇನದು ಚಿರುವ ಜೊತೆಗಿರು ಅಪ್ಪನ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪರ. ಗೈಸ್ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಇವತ್ತು ನಿಮಗೆ ನೀವು ಏನೋ ಡೆಮೋ ವೀಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ವೀಡಿಯೋ ಹೇಗೆ ಎಡಿಟ್ ಮಾಡೋದು ನೋಡ್ಕೊಂಡು ಬರೋಣ. ಫಸ್ಟು ನೀವು ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮ್ಮ ಹತ್ರ ಅಲೈಟ್ ಮೋಷನ್ ಅನ್ನೋ ಒಂದು ಆ್ಯಪ್ ಇರಬೇಕಾಗತ್ತೆ. ಆ್ಯಪ್ನ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲಲ್ಲಿದೆ, ನಾನು ಪಿನ್ ಮಾಡಿಟ್ಟಿದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ನ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಅಲೈಟ್ ಮೋಷನ್ನ ಓಪನ್ ಮಾಡಿ. ಅದಾದಮೇಲೆ ನಿಮಗೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟು ಮತ್ತು ಪ್ರಾಜೆಕ್ಟ್ ಪ್ಯಾಕೇಜ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಇಂಪೋರ್ಟ್ ಮಾಡ್ಕೊಂಡ ಮೇಲೆ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಈ ಥರ ಬೀಟ್ ಮಾರ್ಕ್ ಸಿಗುತ್ತೆ. ಎಲ್ಲ ಕೀ ಫ್ರೇಮ್ಸ್ ಹಾಕಿ ನಾನು ಬೀಟ್ ಮಾರ್ಕ್ ಸೆಟ್ ಮಾಡಿಟ್ಟಿದ್ದೀನಿ. ಓಕೆ, ನೀವು ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಯಾವ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದನ್ನು ನಿಮ್ಮ ಗ್ಯಾಲರಿಯಿಂದ ಚೂಸ್ ಮಾಡ್ಕೊಳ್ಳಿ. ಓಕೆ, ಚೂಸ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಆಪ್ಷನಿಂದ ಕಂಪ್ಲೀಟ್ ಫಿಲ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಇದಿಷ್ಟು ಆದಮೇಲೆ ಈ ಫೋಟೋನ ಎಂಡ್ವರೆಗೂ ಡ್ರ್ಯಾಗ್ ಮಾಡಿ ಗೈಸ್. ಎಂಡ್ವರೆಗೂ ಡ್ರ್ಯಾಗ್ ಮಾಡಿ ಈ ಫೋಟೋನ ನಾನು ಎಲ್ಲೆಲ್ಲಿ ಕೀ ಫ್ರೇಮ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ಅಲ್ಲೆಲ್ಲ ಕಟ್ ಮಾಡಿ ಈ ಥರ. ಓಕೆ, ಸ್ಪ್ಲಿಟ್ ಮಾಡಿ. ಓಕೆ, ಎಲ್ಲ ಕಡೆ ಸ್ಪ್ಲಿಟ್ ಮಾಡಿದ್ದು ಈಗ ಆಗಿದೆ ಗೈಸ್, ನೀವು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಶೇಕ್ ಎಫೆಕ್ಟ್ಸ್ ಬೈ ಶರತ್ ತೇಜ ಎಡಿಟ್ಸ್ ಅಂತ ಹೇಳಿ ನಾನು ಇನ್ನೊಂದು XML ಫೈಲ್ನ ಹಾಕಿದ್ದೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಇಂಪೋರ್ಟ್ ಮಾಡಿಕೊಂಡು ಶೇಕ್ ಎಫೆಕ್ಟ್ಸ್ ಬೈ STJ23 ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಲೇಯರ್ಸು, ಇದರೊಳಗೆಲ್ಲ ಎಫೆಕ್ಟ್ಸ್ಗಳು ಇದ್ದಾವೆ. ಓಕೆ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಳ್ಳಿ. ಜಸ್ಟ್ ನೀವು 1 by 1 ಲೇಯರ್. ಓಕೆ, ಇಲ್ಲಿ ಹೇಗೆ 1 by 1 ಲೇಯರ್ ಇದೆ ನೋಡಿ, ಇದೇ ಥರ 1 by 1 ಲೇಯರಿಂದ ಎಫೆಕ್ಟನ್ನು ಕಾಪಿ ಮಾಡ್ಕೊಂಬಂದು ಆ ಬೀಟ್ ಮಾರ್ಕಲ್ಲಿ ಏನು ನೀವು ಫೋಟೋ ಆ್ಯಡ್ ಮಾಡ್ಕೊಂಡಿರ್ತೀರ ಅಲ್ಲಿಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಫೆಕ್ಟ್ಸ್ನ. ಓಕೆ, ಇಲ್ಲಿ ನೋಡಿ ಸಿಂಪಲ್ಲಾಗಿ ಫಸ್ಟ್ ಎಫೆಕ್ಟ್ ಈಗ ಆಯಿತು. ಸೆಕೆಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಮತ್ತೆ ಬೀಟ್ ಮಾರ್ಕಿಗೆ ಬಂದು ಓಕೆ, ನಿಮ್ಮ ಎರಡನೇ ಫೋಟೋಗೆ ಈ ಎಲ್ಲ ಎಫೆಕ್ಟ್ಸ್ನು ಪೇಸ್ಟ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ನೋಡಿ ಎರಡನೇ ಫೋಟೋಗೆ ಎಫೆಕ್ಟ್ಸ್ ಪೇಸ್ಟ್ ಆಗಿದೆ, ಮೂರನೇ ಫೋಟೋಗೂ ಪೇಸ್ಟ್ ಮಾಡ್ತೀನಿ. ಓಕೆ, ಅದಕ್ಕೆ ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಕಾಪಿ ಎಫೆಕ್ಟ್ಸ್ ಮತ್ತು ನೀಟಾಗಿ ಹಿಂಗೆ ಬಂದು ಈ ಥರ್ಡ್ ಫೋಟೋಗೆ ಪೇಸ್ಟ್ ಮಾಡಿ. ಓಕೆ, ಥರ್ಡ್ ಫೋಟೋಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇದೇ ಥರ ನೀವು ಎಲ್ಲ ಫೋಟೋಸ್ಗೂ ಕೂಡ ಎಫೆಕ್ಟ್ಸ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಗೈಸ್. ಓಕೆ ಗೈಸ್, ಎಲ್ಲ ಎಫೆಕ್ಟ್ಸು ಕೂಡ ಈಗ ಪೇಸ್ಟ್ ಆಗಿದೆ. ನೀವು ಏನು ಡೆಮೋ ವೀಡಿಯೋ ನೋಡಿದ್ರಲ್ಲ ಅದೇ ಥರ ಎಕ್ಸಾಕ್ಟಾಗಿ ವೀಡಿಯೋ ರೆಡಿ ಆಗಿದೆ ಗೈಸ್, ನೋಡ್ಬೋದು. ಓಕೆ, ಇಷ್ಟೇ ಗೈಸ್ ವೀಡಿಯೋ ಎಡಿಟ್ ಮಾಡೋದು, ಇನ್ನೇನೂ ಇಲ್ಲ. ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ನ ಕರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ಎಡಿಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗೆ ನನ್ನ ವೀಡಿಯೋ ಲಿಂಕನ್ನು ಮತ್ತು ನಿಮ್ಮ ಒಂದು ಫೋಟೋನ ಕಳಿಸ್ಕೊಡಿ. ಅವ್ರು ಇದೇ ಥರ 100% ಎಡಿಟ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ.